ನಮ್ಮ ಸಿದ್ದರಾಮಯ್ಯವ್ರಿಗೆ ಬೆಳಗಾವಿ ಅಧಿವೇಶನದಾಗ ಸಿದ್ದರಾಮಯ್ಯನು ನಮ್ಗೆ ವಾದ ವಿವಾದ ನಮ್ಮ ಜೋಡನೆ ಮಾಡ್ತಾರೆ ಅವ್ರಿಗೆ ಮುತ್ತಲು ಉಳ್ಕಿದವ್ರಿಗೆ ಯಾರು ಯೋಗ್ಯರಿಲ್ಲ ತಿಳ್ಕೊಂಡಿರ್ಬೇಕು ಅವ್ರು. ನನ್ನ ದಂಡ್ಯಾಗ ಹಾಕ್ಯಾರ ಈಗ ಲಾಸ್ಟ್ ಸೀಟ್ 224 ಅಲ್ಲಿದು ಮಾತಾಡಬೇಕು. ಅವ್ರು ಸಿದ್ದರಾಮಯ್ಯ ಹಿಂದೆ ಕೈ ಕಟ್ಟಿ ಮುಂದೆ ನೋಡ್ತಾರೆ, ಇಲ್ಲೇನಕ್ಕೆ ಇವು ಯಾವ ಉಪಯೋಗ ಇಲ್ಲ ಎಲ್ಲ ಯತ್ನಾಳ್ ಹಂಗೆ ಚಾಲು ಹೋಗೋದು. ನಮಗವ್ರಿಗೆ ಸಂಘರ್ಷ ನಡೀತಾವೆ. ಹಿಂಗೆ ನಾನು ಎಲ್ಲ ನೋಡಿರಲ್ಲ ವಿಧಾನಸಭೆದ ಒಮ್ಮೆ ವಿಧಾನಸಭೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಬಂದರು. ಯತ್ನಾಳ್ ಇಲ್ಲಿ ಬರ್ರಿ ಆತ. ನಾ ಕೇಳಿದೆ, ಸರ್ ನೀವು ಯಾಕೆ ಟಿಪ್ಪು ಸುಲ್ತಾನ್ ಭಾಳ ಪ್ರೀತಿ ಮಾಡ್ತೀರಿ ಅಂತ ಕೇಳಿದೆ. ಆ ಸುಳಿ ಮಗ ನಮ್ಮ ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳನ್ನ ಹಿಂದೂಗಳನ್ನು ಕೊಂದವನ ಬಗ್ಗೆ ಯಾಕೆ ಪ್ರೀತಿ ಇಲ್ಲಪ್ಪ, ಅವರೆಲ್ಲ ರಾಜ ಮಹಾರಾಜರು ಅದಕ್ಕೆ ಮಾಡ್ತೇನೆ. ನಾವೇನಿಗೆ ಅವ್ರಿಗೆ ಒಪ್ಪನೆ ಕೇಳಿದೆ, ನಾ ಯಾರಿಗೂ ಬಿಟ್ಟೇ ಇಲ್ಲ. ಮೊನ್ನೆನೂ ಆಯ್ತಲ್ಲ ಮೀಸಲಾತಿ ಬಗ್ಗೆ, ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದಾನ. ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ 19 ಓದ್ರಿ ಅಂದನ. ಆರ್ಟಿಕಲ್ 19 ಇಲ್ಲೇ ಇಲ್ಲ. ಆ ರಾಯರೆಡ್ಡಿ ಅಂತ ಒಂದು ಗಿರಕಿ ಐತಲ್ಲ ನಮ್ಮಲ್ಲಿ, ಅವ ಬಂದು ಸಹಾಯ ಮಾಡ್ಲಕತ್ತ. ಚೀಫ್ ಸೆಕ್ರೆಟ್ರಿ, ಕಾನೂನು ಪಂಡಿತರು ಎಲ್ಲರೂ ಬಂದರು. ಸಿದ್ದರಾಮಯ್ಯವ್ರಿಗೆ ಅದು ಏನೂ ಸಿಗಲೇ ಇಲ್ಲ. ನಾ ಹೇಳಿದೆ, ನೀವು ಸಂವಿಧಾನ ಓದಿಲ್ಲ ತಂದೆನ. ಇಲ್ಲ ಉತ್ತರ ಕೊಡ್ತೇನೆ ಮುಂದೆ ಅಂತ. ಮುಂದೇನು ಕೊಡ್ತೀರಿ, ಕೊಡದಿದ್ರಿ ಹೀಗೆ ಕೊಡ್ರಿ. ಚರ್ಚೆಗಳು ಇವತ್ತು ಜನ ಇವತ್ತು ಯತ್ನಾಳ್ ಪ್ರೀತಿ ಮಾಡ್ತಾ ಇಲ್ಲ. ಯತ್ನಾಳ್ ಹಿಂದೂ ಪರವಾಗಿ ಗಟ್ಟಿ ಅದಾನ ಅಂತ ಹೇಳಿ ನಾವನ್ನೆಲ್ಲ ಜನ ಇವತ್ತು ಪ್ರೀತಿ ಮಾಡಕತ್ತಾರ. ನಾ ಡಬಲ್ ಗೇಮ್ ಆಡೋದಿಲ್ಲ ಅಂತೇಳಿ ನೀವು ಬೇಕಾದ ಮೈಸೂರಿಗೆ ಹೋದ್ರು ಮಂದಿ ಕೊಡ್ತಾರೆ. ಮದ್ದೂರು, ಮಂಡ್ಯ, ಕುಮಾರಸ್ವಾಮಿ, ದೇವೇಗೌಡರು, ಡಿ ಕೆ ಶಿವಕುಮಾರ್, ಭದ್ರಕೋಟೆ ಒಳಗೆ ಹೋದ್ರೆ 20,000 ಮಂದಿ ಕೊಡ್ತಾರೆ. ಮೊನ್ನೆ ಬೊಮ್ಮಾಯಿ ಅವ್ರು ಇದಕ್ಕೆ ಬಂದಿದ್ರು, ನಮ್ಮ ಕುಮಾರಸ್ವಾಮಿ ಅವರು, ಅವ್ರ ಮಗಳ ಎಂಗೇಜ್ಮೆಂಟ್. ನಾನು ಹೋದೆ, ಎದುರಿಗೆ ಬಂದರು, ಮಾತಾಡ್ತೀವಿ, ಹೋಗಿ ಮೂಲ್ಯಾಗ ನಿಂತೀವಿ. ಬ್ರದರ್, ನೀ ಮದ್ದೂರು ಮಂಡ್ಯ ಯಾಕೆ ಬರ್ತಾ ಇದ್ದೀವಿ ಬ್ರದರ್? ಏನಿಲ್ಲ ನಾ ಅವ್ರು ಜನ ಕರೆಸ್ತಾ ಇದ್ದೆ. ಇಲ್ಲ ಬ್ರದರ್, ನಮ್ಮ ಒಕ್ಕಲಿಗರು ಬರೀ ನಮ್ಮ ಎಟ್ಟೆ ನಾಯಕ ತಿಳ್ಕೊಂಡಾರ. ಹಿಂಗೆ ನೀವೊಬ್ಬ ನಮ್ಮ ಕಡೆ ಬಂದು ನಮ್ಮ ಹುಡುಗರು ತಲೆ ಕೆಡಿಸಿದೀಯಾ? ನಾ ಕೆಡಿಸಿಲ್ಲ ಕುಮಾರಣ್ಣ, ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ಇವರೆಲ್ಲರೂ ಕಂಪ್ನಿ, ನಾಟಕ ಕಂಪ್ನಿ ಅದ. ಒಬ್ಬ ಗಟ್ಟಿ ಮಾತಾಡೋದನ, ಅದಕ್ಕೆ ನಾವು ಯತ್ನಾಳನ್ನು ಜೋಡ ಇದೀವಿ ಅಂತೇಳಿ ಇವತ್ತು ನಮ್ಮವರೊಬ್ರು SP ಅದಾರ ಮಂಡ್ಯದು. ಬಾಲದಂಡಿ ಅಲ್ಲ, ಬಾಲದಂಡಿ ಅಂತ SP ಅದಾರ. ಅವರು ಮಂಡ್ಯ ಹಾಕಿದ್ರು. ನಾ ಮದ್ದೂರ್ಕ ಹಿಂದಿನ ದಿವಸ ಎಲ್ಲ ನಾಯಕರು ಹೋಗಿ ಬಂದಿದ್ರು. ಅವ್ರಿಗೆ ಏನು ಅನಿಸಿತ್ತು, ನೀನೇನೆ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗ್ಯಾರ, ಭಾಳ 400-500 ಮಂದಿ ಕೊಡ್ತಾರೆ. ಯತ್ನಾಳಿಗೆ ಯಾರು ಮಂಡ್ಯದಾಗ ಕೇಳ್ತಾರೆ? ಹಳ್ಳಿ ನಾ ಎತ್ತಳಿ ಇವ್ರು ತಗೊಳ್ಳೋದು. 4ಕ್ಕೆ ಬರ್ತೀನಿ ಅಂತ ಹೇಳಿ ನಾ ಮದ್ದೂರ್ಗೆ ಹೇಳಿ ಹೊಂಟೆ. ಬೆಂಗಳೂರಿನಿಂದ ಎಲ್ಲಿಯೂ ಮೋಟ್ರ್ ಸೈಕಲ್ ಬಂದು, ಎಲ್ಲಿಯೂ ಕಾರ್ ಬಂದು, ಎಲ್ಲೂ ದೊಡ್ಡ ದೊಡ್ಡ ಹಾರ ಬಂದು 25,000 ಮಂದಿ ಕೊಡ್ತು ಮದ್ದೂರ್ನಾಗ. ನಾವೇನು ₹1 ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಜೀಪ್ ಮಾಡಿಲ್ಲ, ದಾರು ಕೂಡಿಸಿಲ್ಲ, ದಾಬಾಕ್ ಕರ್ಕೊಂಡು ಹೋಗಿಲ್ಲ. ನಮ್ಮ SP ಅವ್ರು ಹೇಳಿದ್ರು, ನಾ ಕಾರ್ಯಕ್ರಮ ಮುಗಿಸಿ ನಾನು ಗಾಡಿಯಾಗ ಕೂತೆ, ಕಿಟಕಿ ಬಡಿದ್ರು ನಂದು. ಏನು ಸರ್ ಆರಾಮದಿರಲಿಲ್ಲ ಅಂತ ಕೇಳಿದೆ. ಯಾಕಂದ್ರೆ ನನ್ನೇ ಅರೆಸ್ಟ್ ಮಾಡಿದ್ರು ಅವರು. ಹಿಂದೆ ಕೋಲ್ಹಾಪುರದಿಂದ ಹಿಡ್ಕೊಂಡು ಬಂದಿದ್ರು. ಒಳ್ಳೆ ಅಧಿಕಾರಿ ಪಾಪ. ಅವ್ರು ಹೇಳಿದ್ರು, ಸರ್ ನಾನು ಒಂದು 400-500 ಜನ ಸೇರ್ತಾರೆ ತಿಳ್ಕೊಂಡಿದ್ದೆ. ಸಂಜೆ ಮುಂದೆ ಇದು ವಾತಾವರಣ ಗುರುತಾಗಿ ಮೈಸೂರಿನಿಂದ ಫೋರ್ಸು, ಬೆಂಗಳೂರಿನಿಂದ ಎಲ್ಲ ತಂದು ಇಡೀ ಫೋರ್ಸ್ ಹಾಕ್ಬೇಕಾಯ್ತು ಸರ್. ಇದೇನು ನಿಮ್ಮದು ಪಾಪ್ಯುಲಾರಿಟಿ ಈ ಕಡೆ ಸಿಟ್ಟು ಬೆಳೀತಲ್ರಿ? ಇಲ್ರಿ, ಮುಂದೆ ನಾನೇ ಆಗೋದಿನಿ ರೀ ಅಂತ ಹೇಳಿದೆ ಅವ್ರಿಗೆ. ಯಾಕಿದನ್ನು ಹೇಳ್ತೀನಿ ಅಂದರೆ, ಈ ನೋಡ್ರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಚಪ್ಪಲಿ ಒಗಿತಾರೆ, ಕಲ್ಲು ಒಗಿತಾರೆ ಅಂದರೆ ಈ ಮಕ್ಕಳಿಗೆ ಸೊಕ್ಕ ತಿಂಡಿ ಎಟ್ಟಾಗಿದೆ ಹೇಳ್ತಾ ಇರ್ತವ್ರು. ಬಾಗಲಕೋಟ್ನಾಗ ನಮ್ಮನ್ನ 10 ಮಂದಿನ ಹಿಡಿದ್ರೆ ಹಿಂದೂಗಳನ್ನ 10 ಮಂದಿನ ಹಿಡಿಬೇಕೈತಿ. ಅದಕ್ಕೆ ಹಿಡಿಬೇಕು?
10 ಮಂದಿಗೆ 10 ಮಂದಿ ಇವರು ಈಕ್ವಲ್ ಮಾಡೋರು ಪೊಲೀಸರು. ಇವ್ರನ್ನ ಹತ್ತತ್ತ ಇವ್ರನ್ನ ಹತ್ತತ್ತ, ಈ ಕಡೆ ದೋನ್ಸಿ ಹಿಡಿದ್ರೆ ಆ ಕಡೆ ದೋನ್ಸಿ ಹಿಡಿಬೇಕತ್ತ. ಕಲ್ಲು ಹೋಗೋದಾರ ಯಾರಪ್ಪ ಬಾಗಲಕೋಟ್ನಾಗ? ಚಪ್ಪಲಿ ಹೋಗೋದಾರ ಯಾರು? ಆ ಮಕ್ಕಳನ್ನ ಮಸೂದ್ಯಾಗ ದೋನ್ಸಿ ಮಂದಿ ಕೂಡಿದಾರಲ್ಲ ಅವ್ರನ್ನ ಒದ್ದು ತಂದು ಒಳಗೆ ಹಾಕ್ಬೇಕು. ಈ ನಮ್ಮವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಡ್ಡಾಳಕತ್ತಾರ. ನಾ ಎಸ್ ಪಿ ಕೇಳಿದೆ, ನೀನು ಏನಿದು ನಾಟಕ ಅತ್ತಂದ. ಎಷ್ಟು ದಿವ್ಸ ಮಾಡೋರು ಓದ್ ಕೇಳಿದೆ ನಾ. ಹಿಂಗೆ ನೀವು ಹಿಂಗೆ ತಿಮ್ಮಾಪುರ ಹೇಳ್ಯಾನ, ನಮಗೇನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಹೇಳ್ಯಾನ. ಅವ್ರು ಕೇಳ್ರಿ ನಮ್ಮ ಗೃಹ ಮಂತ್ರಿಗಳಿಗೆ, ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಗೊತ್ತಿಲ್ಲ, ತುಮಕೂರಿನಲ್ಲಿ ಹೊಡೆದಾಟ ಆಗಿದೆ ಗೊತ್ತಿಲ್ಲ, ಗಾಂಜಾ ಅಫೀಮ್ ಹಿಡಿದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ. ತಿಳ್ಕೊಂಡು ನಾ ಹೇಳ್ತೀನಿ, ಇದು ಗೃಹ ಮಂತ್ರಿ ಒಬ್ಬರೇ ಬಾಯಿ ಬಿಚ್ಚದ ಇಲ್ಲಿ ತನ ಹಿಂದೂ ಪರವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಚಪ್ಪಲಿ ಒಗೆದಿದ್ದು ತಪ್ಪು ಅಂತ ಹೇಳಿ ಒಬ್ಬರೇ ಲೀಡ್ರ್ ಹೇಳಲ್ಲ. ಅವ ಏನು ಹೇಳೋದು ಗುರ್ತೈತೆ, ನತ್ತಿಣ್ಣಿ ಒಳಗೆ ಸಂತೋಷ್ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನನ ಹೆಂಗೆ ಹಿಡಿಬೇಕಂತ ಹೇಳಿ ಒಬ್ಬ ಮುಸ್ಲಿಂ ಗೈಡ್ ಮಾಡೋದಂತ. ಎಟ್ರ ನಾಚಿಕೆ ಮಾನ ಬಿಟ್ಟು ಇವರು ಅವತ್ತ ಮರಾಠ ಸಮಾಜದವರು ಆರತಿ ಬೆಳಗಿದ್ರು ಅವನಿಗೆ, ತಳಗಿಳಿ ಅಂದ್ರು ಅವರು. ನಮ್ಮ ಸಮಾಜ ಮರ್ಯಾದೆ ಕೆಳಗಿಳಿದು ಎಲ್ಲಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಹೊಡಿಬೇಕಾದ್ರೆ ಅವ್ರ ಸೈನ್ಯದಲ್ಲಿ ಯಾವ್ದಾರು ಒಂದು ಹೆಸರು ಹೇಳಿಬಿಡ್ತಾರೆ. ಮೈಬೂಬ್ ಸಾಬ್ರು ಹೇಳ್ತಾರೆ, ಗೈಬೂಬ್ ಸಾಬ್ರು. ಅವ ಹೇಳದತ್ತ ಶಿವಾಜಿ ಮಹಾರಾಜರು ಹಿಂಗೆ ಚುಚ್ಚಿದ್ರು. ಇವ್ರಿಗೇನು ಸ್ವಾಭಿಮಾನೇ ಬಿಟ್ಬಿಟ್ಟವು ಇವ್ರು ರಾಜಕಾರಣಿಗಳು. ನಾನು ವಿಧಾನಸಭಾದಾಗ ನೋಡ್ತೀನಿ ಏನೇನು ಮಾತಾಡ್ತಾರೋ ಏನು, ಯಾರೂ ಹಿಂದೂ ಪರವಾಗಿ ಮಾತಾಡಿದ್ರು. ಈಗ ನನಗೂ ಯಾರು ವಿಧಾನಸಭೆ ಒಳಗೆ ನಾ ಈ ಕಡೆ ಇವ್ರಿಗೂ ಬೈತಿರ್ತೀನಿ, ಬಿ ಜೆ ಪಿ ಅವರಿಗೆ, ಯಾಕೆ ಸುಮ್ಮ ಕೂತಿರು, ಯಾಕೂ ಕೂತಂಗೆ ಮಾತಾಡಿ, ಸ್ವಲ್ಪ ಮಾತಾಡೋದು ಇಲ್ಲ, ಬೇರೆ ಮಾತಾಡೋದಪ್ಪ. ಯಾಕಂದ್ರೆ ಧರ್ಮದ ವಿಚಾರ ಬಂದಾಗ ನಾವು ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಲ್ರಿ, ನೀವು ಎಷ್ಟು ಹಾಕೋರು ಇದ್ರೆ ಹಾಕರಿ. 2028 ನಮ್ಮ ಸರ್ಕಾರ ಬರೋದು ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ಫಸ್ಟ್. ಯಾರ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆಲ್ಲ ಅವ್ರ ಮನೆಗೆ 25 ಲಕ್ಷ ರೂಪಾಯಿ. ಮೂರನೇದು, ಗಣಪತಿ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಯಾರ್ಯಾರು ಕಲ್ಲು ಇಲ್ಲಿವರೆಗೆ ಯಾವ್ಯಾವ ಮಸೂತಿಯಿಂದ ಬಿದ್ದಾವು ಅವೆಲ್ಲ ಲೆಕ್ಕ ತಗೊಂಡು ಅವು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಅದಾವೋ ಇಲ್ಲೋ, ಟ್ಯಾಕ್ಸ್ ತುಂಬ್ಯಾರೋ ಇಲ್ಲೋ, ನೀರಿನ ಕರ ತುಂಬ್ಯಾರೋ ಇಲ್ಲೋ, ತುಂಬಿಲ್ಲ ಅಂದ್ರೆ JCB ಹಾರಾಡ್ರಿ. 2028 ತನ ನೀವು ಯಾರ್ಯಾರು ಕೇಸ್ ಹಾಕೋರು ನೀವು ಹಾಕ್ಸ್ರಿ. 28ಕ್ಕೆ ನೀವು ಅವ್ರು ಯಾರು ಬೆನ್ ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಹೋಗ್ಬೇಕಾಗ್ತೈತೆ. ಇನ್ನು ನಡೆಯೋದಿಲ್ಲ. ಈಗ ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಅಂತೇಳಿ ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರನ್ನೆಲ್ಲ ದೇಶದಿಂದ ಹೊರಗೆ ಹಾಕದ. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲ ನೋಡಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ, ಬೆಂಗಳೂರಿನಾಗನೇ 4 ರಿಂದ 5 ಲಕ್ಷ ಜನ ಮೊನ್ನೆ ಪೊಲೀಸ್ ನನಗೆ ಕೊಟ್ಟ